ಜವರಾಯನ ಅಟ್ಟಹಾಸ ಮುಂದುವರೆದಿದೆ. ಮೂವರು ಸ್ನೇಹಿತರು ಅಪಘಾತದಲ್ಲಿ ದಾರುಣವಾಗಿ ಮರಣವನ್ನು ಹೊಂದಿದ್ದಾರೆ. ದುರ್ಮರಣವನ್ನು ಹೊಂದಿರುವಂಥದ್ದು ಡಿಕ್ಕಿಯಾದಂತಹ ಒಂದು ರಭಸಕ್ಕೆ ಕಾರಿನಲ್ಲಿ ಮೂವರು ಸ್ನೇಹಿತರು ದೇಹ ಛಿದ್ರ ಆಗೋಗ್ಬಿಟ್ಟಿದೆ. ಆ ರೀತಿಯಾದಂತಹ ಒಂದು ಅಪಘಾತ ಇದು. ದೇವನಹಳ್ಳಿ ಆದಂತಹ ಒಂದು ಘಟನೆ ಇದು. ದೇವನಹಳ್ಳಿಯ ಬಳಿ ಇರುವಂತಹ ಲಾಲಗೊಂಡನಹಳ್ಳಿಯ ಬಳಿ ಈ ಒಂದು ಗಂಭೀರವಾದಂತಹ ಒಂದು ಅಪಘಾತ ಆಗಿದೆ. KSRTC ಬಸ್ ಮತ್ತು ಕಿಯಾ ಕಾರು ನಡುವೆ ಈ ರೀತಿಯಾದಂತಹ ಒಂದು ಅಪಘಾತ ಆಗಿದೆ. ಈ ಒಂದು ಅಪಘಾತಕ್ಕೆ ಸಂಬಂಧಪಟ್ಟಂತೆ ಜವರಾಯನ ಅಟ್ಟಹಾಸ ಮತ್ತೆ ಈಗ ಮುಂದುವರೆದಿದೆ. ಒಂದು ಭೀಕರ ಅಪಘಾತವಾಗಿದೆ. ಆ ಅಪಘಾತದಲ್ಲಿ ಮೂವರು ಸ್ನೇಹಿತರು ಸಾವನ್ನಪ್ಪಿದ್ದಾರೆ. ಡಿಕ್ಕಿಯಾದಂತಹ ಒಂದು ರಭಸಕ್ಕೆ ಕಾರಿನಲ್ಲಿದ್ದಂತಹ ಮೂವರು ಸ್ನೇಹಿತರ ದೇಹ ಏನಿದೆ ಅದು ಛಿದ್ರ ಆಗಿಬಿಟ್ಟಿದೆ. ದೇವನಹಳ್ಳಿ ಬಳಿಯ ಲಾಲಗೊಂಡನಹಳ್ಳಿ ಬಳಿ ಆಗಿರುವಂತಹ ಒಂದು ಭೀಕರ ಅಪಘಾತ ಇದು. KSRTC ಬಸ್ ಮತ್ತು ಕಿಯಾ ಕಾರಿನ ನಡುವೆ ಡಿಕ್ಕಿಯಾಗಿದೆ. ಬೆಂಗಳೂರಿನಿಂದ ಬರ್ತಿದ್ದ ಬಸ್ಸಿಗೆ ಚಿಕ್ಕಬಳ್ಳಾಪುರದಿಂದ ಬರ್ತಿದ್ದಂತಹ ಕಾರು ಡಿಕ್ಕಿಯಾಗಿರುವಂಥದ್ದು. ಡಿವೈಡರ್ಗೆ ಕಾರು ಡಿಕ್ಕಿಯಾಗಿ ಎದುರಿಗೆ ಬರ್ತಿದ್ದಂತಹ KSRTC ಬಸ್ಸಿಗೆ ಡಿಕ್ಕಿ ಹಾಕಿದೆ, ತಗುಲಿದೆ. ಡಿಕ್ಕಿ ಹೊಡೆದಂತಹ ಪರಿಣಾಮ ಕಾರಿನಲ್ಲಿದ್ದಂತಹ ಮೂವರು ಮತ್ತು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ಒಂದು ದಾರುಣ ಅಪಘಾತ ಇದು. ಕಾರು ಮತ್ತು ಬಸ್ಸಿನ ನಡುವೆ ಜೋರಾಗಿ ಡಿಕ್ಕಿಯಾಗಿದೆ. ಡಿಕ್ಕಿಯಾದಂತಹ ರಭಸಕ್ಕೆ ಸಂಪೂರ್ಣವಾಗಿ ಕಾರು ಜಖಮ್ ಆಗಿದೆ. ಬೆಂಗಳೂರು ಟು ಹೈದರಾಬಾದ್ನ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಆದಂತಹ ಘಟನೆ ಇದು. ಸಾದಹಳ್ಳಿ ಗ್ರಾಮದ ಮನೋಜ್ ಸೇರಿ ಮತ್ತಿಬ್ಬರು ಕೂಡ ಸ್ನೇಹಿತರು ದುರ್ಮರಣ ಹೊಂದಿದ್ದಾರೆ. ಈ ಒಂದು ಘಟನೆಯಲ್ಲಿ ಮೃತದೇಹಗಳನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ದೇವನಹಳ್ಳಿಯ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿದೆ. ಪ್ರಕರಣ ಕೂಡ ದಾಖಲಾಗಿದೆ. ಮನ ಕಲಕುವಂತಹ ಘಟನೆ ಇದು. ದೇಹಗಳು ಛಿದ್ರವಾಗಿವೆ. ಈ ಒಂದು ಘಟನೆಯಲ್ಲಿ ದೇವನಹಳ್ಳಿಯ ಬಳಿ ಲಾಲಗೊಂಡನಹಳ್ಳಿಯಲ್ಲಿದೆ ಅಲ್ಲಿ ಆದಂತಹ ಘಟನೆ ಇದು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಎರಡೂ ವಾಹನಗಳು ಬಸ್ ಮತ್ತೆ ಕಾರು ಎರಡು ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಕಾರು ಜಖಮ್ ಆಗಿದೆ. ಬಸ್ಗೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ಮೂವರ ದೇಹಗಳು ಛಿದ್ರ ಆಗಿವೆ. ಸಾದಹಳ್ಳಿ ಗ್ರಾಮದ ಮನೋಜ್ ಸೇರಿ ಇಬ್ಬರು ಸ್ನೇಹಿತರು ಕೂಡ ಕಾರ್ನಲ್ಲಿ ಅದೇ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಆ ರೀತಿಯಾಗಿ ಜೋರಾಗಿ ಡಿಕ್ಕಿ ಆಗಿದೆ. ಎರಡು ಒಂದು ವಾಹನಗಳ ಮತ್ತೆ ಬಸ್ ಮತ್ತೆ ಕಾರು ಇದರ ಮಧ್ಯೆ ಡಿಕ್ಕಿಯಾದಂತಹ ಒಂದು ರಭಸಕ್ಕೆ ಮೂವರ ಪ್ರಾಣ ಬಲಿಯಾಗ್ಬಿಟ್ಟಿದೆ. ಸ್ಥಳದಲ್ಲಿಯೇ ಮೂವರು ಯುವಕರು ಸಾವನ್ನಪ್ಪಿದ್ದಾರೆ. ಮೂವರು ಸ್ನೇಹಿತರು ಸಾವನ್ನಪ್ಪಿದ್ದಾರೆ. ಭೀಕರವಾದಂತಹ ಅಪಘಾತ ನಡೆದಿರುವಂತಹ ದೇವನಹಳ್ಳಿಯ ಒಂದು ಭಾಗದಲ್ಲಿ ಆಗಿರುವಂತಹ ಘಟನೆ ಇದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.